ಸಿದ್ಧಾರೂಢ ಸ್ವಾಮಿ ಮಠದ ಮುಂಭಾಗದಲ್ಲಿ ಏನು ರಥಬೀದಿ ಇದೆ. ಈ ರಥಬೀದಿಯಲ್ಲಿ ಆಟೋ ರಿಕ್ಷಾ ಚಾಲಕರಿಂದ ಅನೇಕ ಭಕ್ತರಿಗೆ ತೊಂದರೆ ಆಗುವಂತ ಕೆಲಸ ಏನಾಗ್ತಿತ್ತು, ಮತ್ತು ಆಟೋ ರಿಕ್ಷಾ ಚಾಲಕರು ಕೂಡ ರಸ್ತೆಯಲ್ಲಿ ಬಿಸಿಲಲ್ಲಿ ನಿಂದಿರುವಂತ ಏನ್ ಕೆಲಸ ಆಗ್ತಿತ್ತು. ಅದನ್ನ ಅರಿತು ಶ್ರೀಮಠದವರು ಮತ್ತು ಅನೇಕ ಭಕ್ತರು ಮತ್ತು ರಿಕ್ಷಾ ಸ್ಟ್ಯಾಂಡಿನ ಎಲ್ಲ ಚಾಲಕರು ಮಾಲಕರು ಸೇರಿ ಆಟೋ ರಿಕ್ಷಾ ಸ್ಟ್ಯಾಂಡ್ ಅನ್ನು ಬೇಡಿಕೆ ಇಟ್ಟಿದ್ರು. ಆ ಬೇಡಿಕೆ ಪ್ರಕಾರ ಈ ನಮ್ಮ ರಥಬೀದಿಯಲ್ಲಿ 3 ಆಟೋ ರಿಕ್ಷಾ ನಿಲ್ದಾಣಗಳು ಮತ್ತು ಒಂದು ಬಸ್ ನಿಲ್ದಾಣವನ್ನು ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಪಾಲಿಕೆ ಸದಸ್ಯರಾದ ಮಂಗಳಮ್ಮ ಗೌರಿರವರ ಅನುದಾನದಲ್ಲಿ ಈಗಾಗಲೇ ಅನುದಾನಗಳು ಸ್ಯಾಂಕ್ಷನ್ ಕೂಡ ಆಗಿ ಇವತ್ತು ಕಾರ್ಯರೂಪಕ್ಕೂ ಬಂದವು. ಮತ್ತು ಜಾತ್ರೆ ಮುಗಿದ ಕೂಡಲೇ ಬಸ್ ಸ್ಟ್ಯಾಂಡು ಕೂಡ ಓಪನಿಂಗ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಏನು ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ಏನು ಆಟೋ ರಿಕ್ಷಾ ಏನ್ ಚಾಲಕರಿಂದ ತೊಂದರೆ ಆಗ್ತಿತ್ತು, ಆಟೋ ರಿಕ್ಷಾಗಳಿಂದ ತೊಂದರೆ ಆಗ್ತಾ ಇತ್ತು, ಅದನ್ನು ತಪ್ಪಿಸ್ಲಿಕ್ಕೆ, ಜನರ ತೊಂದರೆ ತಪ್ಪಿಸ್ಲಿಕ್ಕೆ ಮತ್ತು ಆಟೋ ರಿಕ್ಷಾದರು ಕೂಡ ನೆರಳಲ್ಲಿ ಇರ್ಲಿ ಅಂತಂದು ಹೇಳಿ ಅವರು ಅನುಕೂಲ ಮಾಡುವ ಸಲುವಾಗಿ ಈ ಆಟೋ ನಿಲ್ದಾಣಗಳನ್ನು ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಂದ ಮಹಾನಗರ ನಮ್ಮ ಇವರು ಸಿದ್ಧಾರೂಢ ಮಠದ ಅಧ್ಯಕ್ಷರಾದಂತ ನಮ್ಮ ಮುಂಗರವಾಡಿಯವರ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಇವತ್ತು ಲೋಕಾರ್ಪಣೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಏನು ಸಿದ್ಧಾರೂಢ ಜನ ಈ ಮುಖ್ಯ ದ್ವಾರ ಇದೆ, ಈ ಮುಖ್ಯ ದ್ವಾರದಲ್ಲಿ ಬಹಳಷ್ಟು ಕತ್ಲೆ ಆಗ್ತಿತ್ತಂತ ಭಕ್ತರು ಹೇಳ್ತಾ ಇದ್ರು. ಅದನ್ನೆಲ್ಲ ಅರ್ಥ ಮಂಗಳಮ್ಮ ಗೌರಿರವರ ಸುಮಾರು 16 ಲಕ್ಷ ರೂಪಾಯಿ ಅನುದಾನದಲ್ಲಿ ಮಠದ ಸುತ್ತು ಏನು ದ್ವಾರ ಭಾಗದ ಸುತ್ತಲೂ ಮತ್ತು ಅದಕ್ಕೆ ದ್ವಾರ ಬಾಗಲಕ್ಕೆ ಕಲರ್ ಲೈಟ್ ಚಂದಾಗಿ ಕಾಣಲಿ ಅಂತಂದು ಹೇಳಿ ದೀಪಾಲಂಕಾರ ಮಾಡಿ ಇದು ಪ್ರತಿನಿತ್ಯ ಏನು ನಮ್ಮ ಸ್ಟ್ರೀಟ್ ಲೈಟ್ಗಳು ಆನ್ ಆಫ್ ಆಗ್ತಾವು, ಅದೇ ರೀತಿ ಪ್ರತಿನಿತ್ಯ ಅಜ್ಜನ ದ್ವಾರ ಬಾಗಲ ಕಲರ್ಫುಲ್ ಆಗಿ ಚಂದಾಗಿ ಕಾಣಿಸ್ತೈತಿ. ಬರುವಂತ ಭಕ್ತರಿಗೆ ಬಹಳಷ್ಟು ಚಂದ ಕಾಣಿಸ್ತೈತಿ. ಉತ್ತರ ಕರ್ನಾಟಕದ ಒಂದು ಅತಿ ದೊಡ್ಡ ಮಠ ಏನು ಸುತ್ತಮುತ್ತಲಿನ ಅನೇಕ ರಾಜ್ಯಗಳಿಂದ, ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬರುವಂತ ಭಕ್ತರು ಇದನ್ನ ನೋಡಿ ಖುಷಿ ಪಡ್ತಾರ. ಏನು ಈ ದ್ವಾರ ಬಾಗಿಲ ಕೆಳಗಡೆ ಹಾಸಿ ಬಂದು ಅಜ್ಜನ ಆಶೀರ್ವಾದ ಅಂತೇನು ಬಹಳಷ್ಟು ಭಕ್ತರು ಏನ್ ತಿಳ್ಕೊಂತಾರ, ಅದನ್ನ ನೋಡಿ ನಮಗೂ ಬಹಳಷ್ಟು ಖುಷಿ ಬರ್ತೈತಿ. ಇನ್ನೂ ಕೂಡ ಹೆಚ್ಚು ಭಕ್ತರು ಸಿದ್ಧಾರೂಢನ ಸಿದ್ಧಾರೂಢನ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತಂದು ಇವತ್ತು ದೀಪಾಲಂಕಾರದ ಉದ್ಘಾಟನೆಯನ್ನು ಕೂಡ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಶ್ರೀಮಠದ ಅಧ್ಯಕ್ಷರು ಎಲ್ಲ ಟ್ರಸ್ಟ್ನವರು ಕೂಡಿ ಉದ್ಘಾಟನೆ ಮಾಡುವಂತ ಕೆಲಸ ಮಾಡಿದ್ವಿ. ಇನ್ನೂ 2 ಆಟೋ ರಿಕ್ಷಾ ನಿಲ್ದಾಣಗಳು ಕೂಡ ಸ್ಯಾಂಕ್ಷನ್ ಆಗಿದಾವೆ. ಒಟ್ಟು 3 ಆಟೋ ನಿಲ್ದಾಣಗಳು ಈ ರಸ್ತೆಗೆ ಸ್ಯಾಂಕ್ಷನ್ ಮಾಡಿದೀವಿ. ಈಗಾಗಲೇ ಒಂದು ಕಾರ್ಯರೂಪಕ್ಕೆ ಬಂತು. ಜಾತ್ರೆ ಮುಗಿದ್ಕೊಳ್ಳೆ ಇನ್ನೂ 2 ಆಟೋ ನಿಲ್ದಾಣಗಳು, ಒಂದು ಬಸ್ ನಿಲ್ದಾಣ ಮತ್ತು ಇನ್ನೊಂದು ಸೈಕಲ್ ನಿಲ್ದಾಣ ಕೂಡ ಸೈಕಲ್ ಸ್ಟ್ಯಾಂಡ್, ಸ್ಮಾರ್ಟ್ ಸಿಟಿಯಿಂದ ಸೈಕಲ್ ಸ್ಟ್ಯಾಂಡ್ಗಳನ್ನು ಮಾಡಿ ಜನರು ರಸ್ತೆ ಖುಲ್ಲಾ ಬಿಟ್ಟು ಜನರಿಗೆ ತೊಂದರೆ ಆಗ್ಲಾರ್ದಂಗ ರಥೋತ್ಸವ ಇರ್ಬೋದು ಮತ್ತು ಪ್ರತಿನಿತ್ಯನೂ ಇರ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಭಕ್ತರು ಹೋಗೋ ಬರೋರಿಗೆ ತೊಂದರೆ ಆಗಬಾರ್ದು ಅಂತ ಸಲುವಾಗಿ ಇವೆಲ್ಲ ಕಾರ್ಯರೂಪಕ್ಕೆ ಇವತ್ತು ತೊಗೊಂಬರುವಂತ ಕೆಲಸ ಮಾಡ್ತೀವಿ. CCTV ಕೂಡ ನಮ್ಮ ಮಹಾನಗರ ಪಾಲಿಕೆಯಿಂದ ಸುಮಾರು 99 ಲಕ್ಷ ರೂಪಾಯಿಗಳಲ್ಲಿ ಈಗಾಗಲೇ ಅನುದಾನಗಳು ಸ್ಯಾಂಕ್ಷನ್ ಕೂಡ ಆಗಿ ಈಗ ಸದ್ಯದಲ್ಲೇ ಇವತ್ತೇನು ಮಾಡ್ತಾ ಇದ್ದೀವಿ, ಇದು ತಾತ್ಕಾಲಿಕವಾಗಿ ಇನ್ನೊಂದು 15 ದಿವಸದಲ್ಲೇ ಈಗಾಗಲೇ ನಾವು ದೇವ್ರಗುಡ ರಸ್ತೆಗಳ ನಮ್ದೇನು ರಸ್ತೆ ಕಾಮಗಾರಿ ನಡೆದಿದೆ, ಆ ರಸ್ತೆಯಲ್ಲಿ ಎಲ್ಲ ಕಂಬಗಳನ್ನು ತೆಗೆಯುವಂತ ಪರಿಸ್ಥಿತಿ ಬಂದಿದ್ದಕ್ಕೆ ಅದು ಕಾಮಗಾರಿ ಸ್ಥಗಿತಗೊಂಡೈತಿ. ಇದು ರಂಜಾನ್ ರೋಜಾ ಸ್ಟಾರ್ಟ್ ಆಗೋದ್ರಾಗ ಅದು ಕೂಡ ಕಾಮಗಾರಿ ಕಂಪ್ಲೀಟ್ ಆಗ್ತೈತಿ. ಅದನ್ನ 15 ದಿವಸ ಒಳಗಡೆ ನಾವು ಇಲ್ಲಿ ಸುಮಾರು 99 ಲಕ್ಷ ರೂಪಾಯಿದ ಸುಮಾರು 120 ಕ್ಯಾಮ್ರಾಗಳನ್ನು ಪರ್ಮನೆಂಟ್ ಆಗಿ ಪೊಲೀಸ್ ಸ್ಟೇಷನ್ ನಲ್ಲಿ 5 ವರ್ಷ ಮೇಂಟೆನೆನ್ಸ್ ಕೂಡ ಯಾವ ಟೆಂಡರ್ ಯಾರಿಗೆ ಕಾಂಟ್ರಾಕ್ಟರ್ ಕೊಟ್ಟೇವಿ ಅವ್ರ ಕಡೆಯಿಂದ ನಾವು ಮೇಂಟೆನೆನ್ಸ್ ಕೂಡ 5 ವರ್ಷ ಮಾಡುವಂತ ಕಾಮಗಾರಿಯನ್ನು 15 ದಿವಸದಲ್ಲಿ ಉದ್ಘಾಟನೆ ಮಾಡ್ತೀವಿ. ಇವತ್ತು ತಾತ್ಕಾಲಿಕವಾಗಿ ಜಾತ್ರೆ ಸಲುವಾಗಿ ನಾವು ಟೆಂಪರರಿ ಒಂದು ಏನು ಕಣ್ಗಾವಲಲ್ಲಿ ಇರಲಿ, ಭಕ್ತರಿಗೆ ತೊಂದರೆ ಆಗದೆ ಇರಲಿ, ಏನು ತೊಂದರೆ ಅಟ್ಲೀಸ್ಟ್ ಕ್ಯಾಮ್ರಾ ಅದಾವ ಅಂತಂದ್ರೆ ಇನ್ನು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುವಂತದ್ದು ಏನು ತೊಂದರೆ ಭಕ್ತರಿಗೆ ತೊಂದರೆ ಆಗುವಂತದ್ದು ತಪ್ಪಲಿ ಅನ್ನೋ ಸಲುವಾಗಿ ಇವತ್ತು ಈ ಕೆಲಸನ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಥ್ಯಾಂಕ್ ಯು.